ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ, ಮುನಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ ಹಿದಿರು ಹಳಿಯಲು ಬೇಡ. ಇದೇ ಅಂತರಂಗ ಸುದ್ದಿ, ಇದೇ ಬಹಿರಂಗ ಸುದ್ದಿ, ಇದೇ ನಮ್ಮ ಕೂಡಲ ಸಂಗಮ ದೇವನನ್ನೊಲಿಸುವ ಪರಿ. ಇದು ಎಂಥ ಇಮೇಜಿನೇಷನ್ ಅಂತಂದರೆ ಸ್ನೇಹಿತರೆ, ಬಸವಣ್ಣನವರು ಆ 12ನೇ ಶತಮಾನದಲ್ಲಿ ಒಂದು ವೇಳೆ ಜನಿಸಿರಲಿಲ್ಲ ಅಂತಂದರೆ, ಈ ಧರೆಯ ಮೇಲೆ ಅವರು ಬಂದಿರಲಿಲ್ಲ ಅಂತಂದರೆ, ಅವತ್ತಿನಿಂದ ಆರಂಭವಾಗಿರ್ತಕ್ಕಂಥ ಕ್ರಾಂತಿ, ಸ್ತ್ರೀ ಸ್ವಾತಂತ್ರ್ಯ, ಸಮಾನತೆ ಅನ್ನೋದು ಇವತ್ತಿಗೂ ನಾವು ಕಾಣ್ತಿದ್ವೋ ಇಲ್ವೋ ಗೊತ್ತಿಲ್ಲ. 800 ವರ್ಷಗಳಿಗಿಂತ ಅಧಿಕವಾಗಿ ಹಿಂದೆಯೇ ಈ ಒಂದು ಸಮಾನತೆಯ ಬಗ್ಗೆ, ಮೂಢನಂಬಿಕೆಯ ಬಗ್ಗೆ ಅತ್ಯದ್ಭುತವಾಗಿ ಹೇಳಿ ಹೋಗಿರ್ತಕ್ಕಂಥ ಮಹಾನ್ ಶರಣರು ಬಸವೇಶ್ವರರು. ಇವತ್ತು ಅವರ ಜಯಂತಿ. ನಾವು ಇವತ್ತೇನು ಮಾಡ್ತಾ ಇದ್ದೀವಿ, ಸರ್ಕಾರಿ ಮಟ್ಟದಲ್ಲಿ, ಖಾಸಗಿ ವಲಯದಲ್ಲಿ ಅವರ ಒಂದು ಜಯಂತಿಯನ್ನು ಒಂದು ದಿನದ ಮಟ್ಟಿಗೆ ಆಚರಣೆ ಮಾಡಿ, ಸಿಹಿ ಹಂಚಿ, ಎಲ್ಲೋ ಬಾವುಟ ಆರಿಸಿ ಬಿಟ್ಟು ಹೋಗ್ತಕ್ಕಂಥದ್ದಲ್ಲ. ಆ ಮಹಾನ್ ಭಾವರು ತಮ್ಮ ತತ್ವಾದರ್ಶಗಳನ್ನು, ಅವರ ನಡೆದ ದಾರಿಗಳನ್ನು ಪ್ರತಿದಿನವೂ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಹೋದರೆ ಅವರು ಈ ಭೂಮಿ ಮೇಲೆ ಹುಟ್ಟಿದ್ದಕ್ಕೂ ಒಂದು ಸಾರ್ಥಕ ಆಗ್ತದೆ. ಯಾಕಂತಂದರೆ ಅಂಥ ಮಹಾನ್ ಭಾವರು ಹುಟ್ಟೋದು ಅದು ಎಷ್ಟೋ ಶತಮಾನಗಳಿಗೆ ಒಮ್ಮೆ ಅಂತ ಹೇಳ್ಬೋದು. ಆ ಸಾಲಿನಲ್ಲಿ ಬರ್ತಕ್ಕಂಥವರು ಹಲವಾರು ಮಹಾನ್ ಪುಣ್ಯ ಪುರುಷರು, ಸಂತರು, ದಾಸಶ್ರೇಷ್ಠರು ಬಹಳ ಜನ ಇದ್ದಾರೆ. ಇಲ್ಲಿ ಬಸವಾದಿ ಪ್ರಭುಗಳು ತಮ್ಮ ಒಂದು ಸ್ವಾರ್ಥವನ್ನು ಮೆರೆಯದೆ ಸಮಾಜದ ಅಂಕು ಡೊಂಕುಗಳನ್ನು ತಿದ್ದುತ್ತಾ, ಕಳಬೇಡ ಕೊಲಬೇಡ ಮುನಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ ಇದಿರು ಹಳಿಯಲು ಬೇಡ, ಇದೇ ಅಂತರಂಗ ಸುದ್ದಿ, ಇದೇ ಬಹಿರಂಗ ಸುದ್ದಿ, ಇದೇ ನಮ್ಮ ಕೂಡಲ ಸಂಗಮ ದೇವನನ್ನೊಲಿಸುವ ಪರಿ. ನೋಡಿ ಎಷ್ಟು ಅದ್ಭುತವಾಗಿ ಹೇಳ್ತಾ ಹೋಗ್ತಾರೆ. ಯಾವತ್ತೂ ಇನ್ನೊಬ್ಬರನ್ನು ಕಂಡು ನಾವು ಹೊಟ್ಟೆ ಕಿಚ್ಚು ಪಡ್ತಕ್ಕಂಥದ್ದಾಗಲಿ ಅಥವಾ ಅವರನ್ನು ಸಹಿಸ್ಕೊಳ್ಳದೇನೆ ನಾವು ಅವ್ರ ಬಗ್ಗೆ ಅಸಹ್ಯ ಪಡ್ತಕ್ಕಂಥದ್ದು ಒಳ್ಳೆಯದಲ್ಲ. ಇದು ಸಮಾನತೆಯನ್ನು ತರ್ತಕ್ಕಂಥ ದಾರಿ ಅಲ್ಲ ಅಂತ ಅಂದಿನ ಕಾಲದಲ್ಲಿ ಹೇಳಿದ್ರು ಕೂಡ ಇವತ್ತಿಗೂ ನಾವು ಒಬ್ಬರು ಕಂಡ್ರೆ ಇನ್ನೊಬ್ಬರು ಆಗದೆ, ಇನ್ನೊಬ್ಬರ ಬಗ್ಗೆ ನಾವು ಆಡ್ಕೊಳ್ಳೋದೇ ಬದುಕಲಿಕ್ಕೆ ಆಗದೇ ಇಲ್ವೇನೋ ಅನ್ನುವಷ್ಟರ ಮಟ್ಟಿಗೆ ಬಂದ್ಬಿಟ್ಟಿದ್ದೀವಿ ಸ್ನೇಹಿತರೆ ಅಲ್ವಾ. ಇದೊಂದು ವಿಪರ್ಯಾಸವೇ ಸರಿ ಅಲ್ವಾ. ಸೊ ಪ್ರಿಯ ಸ್ನೇಹಿತರೆ, ಇವಾಗಲೂ ಕಾಲ ಮಿಂಚಿಲ್ಲ. ಒಂದು ತಲೆಮಾರುಗಳಷ್ಟು ಅದನ್ನು ಪಾಲಿಸದೆ ಹೋದರೂ ಕೂಡ ಇವತ್ತು ವಿದ್ಯಾವಂತರಾಗಿರ್ತಕ್ಕಂಥ ಯುವಕರು ನಾವುಗಳೆಲ್ಲನೂ ಆ ಮಹಾನ್ ಭಾವನ ಆದರ್ಶ ತತ್ವಗಳನ್ನು ಜೀವನದಲ್ಲಿ ಅಳವಡಿಸ್ಕೊಂಡ್ಬಿಟ್ರೆ ನಮ್ಮ ಜೀವನ ಅದೆಷ್ಟು ಒಂದು ವರ್ಣರಂಜಿತವಾದ ಮತ್ತು ಸಮಾನತೆಯ ಸಾಗರದಷ್ಟು ವಿಶಾಲತೆಯನ್ನು ಪಡ್ಕೊಳ್ಬೋದಲ್ವ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಮತ್ತೊಂದು ಸಂಚಿಕೆಯೊಂದಿಗೆ ಸಿಗ್ತೀನಿ. ಇಂತಿ ನಿಮ್ಮ ಪ್ರೀತಿಯ ಡಾಕ್ಟರ್ ನಂದು ಪೂಜಾರಿ.